ಪೋಷಕರೇ ನಮಸ್ಕಾರ. 25-26ನೇ ಶೈಕ್ಷಣಿಕ ವರ್ಷ ನಾಳೆಯಿಂದ ಪ್ರಾರಂಭ ಆಗ್ತಾಯಿದೆ. ಹೀಗಾಗಿ ತಮಗೆ ಕೆಲವು ಸೂಚನೆಗಳನ್ನು ಕೊಡಲಿಕ್ಕೋಸ್ಕರವಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಮಕ್ಕಳನ್ನು ತಡವಾಗಿ ಶಾಲೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಬಿಟ್ಟುಬಿಡ್ರಿ. ನಾಳೆಯಿಂದಲೇ ಕಳಿಸ್ಕೊಡ್ಬೇಕು. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಆರಂಭದ ದಿನ. ಶುಭ ಆರಂಭವಾದರೆ ವರ್ಷವಿಡೀ ಒಳ್ಳೆಯದೇ ಆಗ್ತಾ ಇರ್ತದೆ. ಅದನ್ನು ಗಮನದಲ್ಲಿ ಇಟ್ಕೊಳ್ರಿ. ಇನ್ನು ಯಾವುದೋ ಕಾರಣಗಳನ್ನು ಒಡ್ಡುತ್ತಾ ಇನ್ನೂ ಯೂನಿಫಾರಮ್ ತೆಗೆದುಕೊಂಡಿಲ್ಲ, ಇನ್ನೂ ಪುಸ್ತಕಗಳನ್ನು ತೆಗೆದುಕೊಂಡಿಲ್ಲ, ಮಗುವನ್ನು ಫೀಸ್ ಕಟ್ಟಿಬಿಟ್ಟು ಅಡ್ಮಿಷನ್ ಮಾಡಿಲ್ಲ, ಇವೆಲ್ಲವುಗಳನ್ನು ನೀವು ಬಿಟ್ಬಿಡಬೇಕು. ಶಿಸ್ತನ್ನು ಮಗು ಕಲಿಬೇಕು ಅಂತ ಹೇಳಿದರೆ ನಾವು ಸ್ವಲ್ಪ ಶಿಸ್ತಿನ ಪ್ರದರ್ಶನವನ್ನು ಮಾಡುತ್ತಾ ನಮ್ಮಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಬೇಕು. ಅದಕ್ಕೋಸ್ಕರವಾಗಿ ಮಕ್ಕಳೆಲ್ಲರಿಗೂ ಕೂಡ ನೀವು ಹೊಸ ಯೂನಿಫಾರಮು, ಹೊಸ ಪುಸ್ತಕಗಳು, ಹೊಸ ನೋಟ್ಬುಕ್ಗಳು ಎಲ್ಲವುಗಳನ್ನು ನೀವು ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರಿ. ನಾಳೆ ದಿನ ವಾಹನ ಇರ್ತದೆ, ಶಾಲೆ ವಾಹನ ಬರ್ತದೆ ಮತ್ತು ತರಗತಿಗಳು ಎಲ್ಲವನ್ನೂ ಪ್ರಾರಂಭವಾಗ್ತವೆ. ಆದರೆ ನಾಳೆ ದಿನ ಪುಸ್ತಕಗಳನ್ನು ತರ್ತಕ್ಕಂಥದ್ದು ಬೇಡ. ಪಾಠಗಳು ನಡೆಯೋದಿಲ್ಲ. ನಾಳೆಲ್ಲ ಸಂತೋಷವಾಗಿ ಮಕ್ಕಳು ಕಾಲವನ್ನು ಕಳೀತಕ್ಕಂಥದ್ದಾಗಿದೆ. ಪ್ರಾರಂಭದ ದಿನ ಹರ್ಷದಿಂದ ಇರಬೇಕು. ಅವರೆಲ್ಲ ಸಂತೋಷದಿಂದ ನಲಿತಾ ಇರಬೇಕು. ನಂತರ ಕಲಿಬೇಕು. ಅದಕ್ಕೋಸ್ಕರವಾಗಿ ಇನ್ನೊಂದು ಸಾರಿ ಹೇಳ್ತಾನೆ, ಅವರು ನಾಳೆ ಪುಸ್ತಕಗಳನ್ನು ತರ್ತಕ್ಕಂಥದ್ದು ಬೇಡ. ಆದರೆ ಲಂಚ್ ಬಾಕ್ಸ್, ಊಟದ ಸ್ನ್ಯಾಕ್ಸಿನ ಡಬ್ಬಿಯನ್ನು ತರಬೇಕು. ಕುಡಿಯೋ ನೀರನ್ನು ಕೂಡ. ಬಂದಾಕ್ಷಣ ಮಕ್ಕಳೆಲ್ಲರಿಗೂ ಕೂಡ ಆರತಿಯನ್ನು ಎತ್ತತಕ್ಕಂಥ ವ್ಯವಸ್ಥೆ ಪ್ರತಿ ವರ್ಷವೂ ಮಾಡ್ತೇವೆ ನಾವು. ಆರತಿಯನ್ನು ಬೆಳಗ್ಗೆ ಮಕ್ಕಳನ್ನು ಒಳಗಡೆ ಕರ್ಕೊಳ್ತೀವಿ. ಇದು ಹೊಸ ಸಿಸ್ಟಮನ್ನು ನಾವು ಈ ಸಾರಿ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಅದೇನು ಅಂತ ಹೇಳಿದರೆ, ನಾವು ಸ್ಕೂಲ್ ಡೇ ಮಾಡ್ತಕ್ಕಂಥ ಸಮಯದಲ್ಲಿ ಟೀಚರ್ಸ್, ಲಕ್ಕಿ ಪೇರೆಂಟ್ಸು, ಲಕ್ಕಿ ಟೀಚರ್ಸ್ ಅಂತ ಎತ್ತುತ್ತೀವಿ. ಅದೆಲ್ಲ ನಿಮಗೆಲ್ಲ ಗೊತ್ತಿದೆ. ಈ ಸಾರಿ ನಾಳೆ ದಿನ 10 ಗಂಟೆಯ ಒಳಗೆ ಯಾವ ಮಕ್ಕಳು ಶಾಲೆ ಕಾಂಪೌಂಡ್ ಒಳಗೆ ಎಂಟ್ರ್ ಆಗ್ತಾರೋ ಅಲ್ಲಿ ಒಂದು ಡಬ್ಬಿಯನ್ನು ಇಟ್ಟಿರ್ತೀವಿ. ತಮ್ಮ ಹೆಸರು, ಕ್ಲಾಸು ಇವುಗಳನ್ನು ಬರೆದುಬಿಟ್ಟು ತಮ್ಮ ಚೀಟಿಯನ್ನು ಅದರಲ್ಲಿ ಹಾಕಬೇಕು. ತದನಂತರ ನಾವು ಅದರಲ್ಲಿ ಒಂದನ್ನು ಚೀಟಿಯನ್ನು ಎತ್ತುತ್ತೀವಿ. ಎಲ್ಲ ಮಿಶ್ರಣವನ್ನು ಮಾಡಿ ಆ ಮಗು, ಆ ಅದೃಷ್ಟ ಯಾರಿಗೆ ಒಲಿತದೋ ಅವನನ್ನು ನಾವು ಲಕ್ಕಿ ಸ್ಟೂಡೆಂಟ್, ಅವಳನ್ನು ನಾವು ಲಕ್ಕಿ ಸ್ಟೂಡೆಂಟ್ ಅಂತ ಹೇಳಿ ಕರಿತೇವೆ. ಒಂದು ಬಹುಮಾನವನ್ನು ಕೂಡ ಅದಕ್ಕೆ ಮೀಸಲಿಟ್ಟಿದ್ದೇವೆ. ಹೀಗಾಗಿ ಇದನ್ನಿರ್ತಕ್ಕಂಥದ್ದನ್ನು ಯಾಕೆ ಕಳ್ಕೋಬೇಕು? ಏನೂ ಇಲ್ಲ. ಕೇವಲ 10 ಗಂಟೆ ಒಳಗಡೆಗೆ ಶಾಲಾ ಆವರಣದಲ್ಲಿ ಯೂನಿಫಾರ್ಮ್ನಲ್ಲಿ ಬರಬೇಕು. ಯೂನಿಫಾರ್ಮ್ನಲ್ಲಿ ಬಂದಿಲ್ಲ ಅಂತಂದರೆ ಅದಕ್ಕೆ ಅವರು ಅನರ್ಹರು. ನಾವು ನಾಳೆಯಿಂದಲೇ ಅದನ್ನು ಭಾಳ ಶಿಸ್ತಿನಿಂದ ಕಾಪಾಡಿಕೊಂಡು ಬರ್ತೇವೆ. ಅದೇನು ಅಂತ ಹೇಳಿದರೆ, ಯೂನಿಫಾರ್ಮ್ ಇಲ್ಲದಿದ್ದರೆ ಮಕ್ಕಳಿಗೆ ಶಾಲೆ ಒಳಗಡೆಗೆ ಪ್ರವೇಶವನ್ನು ಕೊಡೋದಿಲ್ಲ. ಆದ ಕಾರಣ ಎಲ್ಲರೂ ಕೂಡ ಎಚ್ಚರರಾಗರಿ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು, ಅನೇಕ ವಿಚಾರಗಳನ್ನು ನಾವು ತಮಗೆ ತಿಳಿಸ್ಬೇಕಾಗ್ತದೆ. ಹೀಗಾಗಿ ನಾವು ಪೋಷಕರ ಸಭೆಯನ್ನು ಕರಿತಿರ್ತೇವೆ. ನಾನು ಇಲ್ಲಿಯವರೆಗೆ ನೋಡಿದ ಪ್ರಕಾರವಾಗಿ ಕೆಲವರು ಮಾತ್ರ ಪೋಷಕರು ಬರ್ತಿರ್ತಾರೆ. ಇದು ಒಪ್ಪತಕ್ಕಂಥದ್ದಲ್ಲ. ಯಾರು ಬರೋದಿಲ್ವೋ ಅವ್ರಿಗೆ ನಾನು ಒತ್ತಿ ಹೇಳ್ತೇನೆ, ನೋಡಿ, ನಿಮ್ಮ ಮಗು ನಿಮಗೆ ಕಾಳಜಿ ಇಲ್ದಿದ್ದರೆ ಯಾರಿಗಪ್ಪ ಜಾಸ್ತಿ ಕಾಳಜಿ ಇರ್ತದೆ ಅಲ್ವೇನ್ರಿ? ಅದಕ್ಕೋಸ್ಕರವಾಗಿ ಮಗುವಿನ ಬಗ್ಗೆ ಇಲ್ಲಿ ಅನೇಕ ವಿಚಾರಗಳನ್ನು ನಾವು ಗಮನಿಸಿರ್ತೀವಿ. ನಿಮಗೆ ತಿಳಿ ಹೇಳಬೇಕು. ಆಗ ನೀವು ಎಚ್ಚರರಾಗ್ತೀರಿ. ಮಗುವಿನ ಬಗ್ಗೆ ಕಾಳಜಿಯನ್ನು ವಹಿಸ್ತೀರಿ. ಅದು ವಿದ್ಯಾಭ್ಯಾಸದ ಬಗ್ಗೆ ಆಗಿರಬಹುದು, ಅಥವಾ ಶಿಸ್ತಿನ ಬಗ್ಗೆ ಆಗಿರಬಹುದು, ಅಶಿಸ್ತಿನ ಬಗ್ಗೆ ಆಗಿರಬಹುದು, ಅಥವಾ ಬೇರೆ ಕಿಡಿಗೇಡಿತನದ ಬಗ್ಗೆ ಆಗಿರಬಹುದು, ದಾರಿ ಬಿಟ್ಟಿರೋದಾಗಿರಬಹುದು, ಅಥವಾ ಒಳ್ಳೆಯ ದಾರಿನಲ್ಲಿ ನಡೀತಕ್ಕಂಥದ್ದಾಗಿರಬಹುದು, ಒಳ್ಳೆಯ ಅಂಕಗಳನ್ನು ಪಡೆದಿರ್ತಕ್ಕಂಥದ್ದಾಗಿರಬಹುದು, ಪಡೆಯದೇ ಇರ್ತಕ್ಕಂಥದ್ದಾಗಿರಬಹುದು. ಇವೆಲ್ಲವುಗಳನ್ನು ನಾವು ಅಲ್ಲಿ ಹೇಳ್ತಾ ಇರ್ತೀವಿ. ಆದ ಕಾರಣ ತಾವೆಲ್ಲರೂ ಕೂಡ ಶಾಲೆಗೆ ಪೋಷಕರ ಸಭೆಯನ್ನು ಕರೆದಾಗ ತಪ್ಪದೆ, ಇನ್ನೊಂದು ಸಾರಿ ಹೇಳ್ತಾನೆ, ತಪ್ಪದೆ ಬಂದೇ ತೀರಬೇಕು. ನಿಮ್ಮ ಮಗುವಿಗೋಸ್ಕರವಾಗಿ, ನಿಮ್ಮ ಒಳ್ಳೆಯದಕ್ಕಾಗಿ, ನಿಮ್ಮ ಮಗುವಿನ ಅಭಿವೃದ್ಧಿಗೋಸ್ಕರವಾಗಿ, ನಿಮ್ಮ ಮಗುವಿನ ಶಿಕ್ಷಣಾಭಿವೃದ್ಧಿಗಾಗಿ ತಾವು ಬರಬೇಕು, ಕಾಳಜಿಯನ್ನು ವಹಿಸಬೇಕು. ಹೀಗಾಗಿ ಇನ್ನು ಹೆಚ್ಚಿನ ವಿಚಾರಗಳನ್ನು ಮೀಟಿಂಗ್ನಲ್ಲಿ ನಾನು ಹೇಳ್ತೇನೆ. ಒಂದು ತಪ್ಪು ಕಲ್ಪನೆ ನಮ್ಮ ಪೋಷಕರಲ್ಲಿ ಇರ್ತಕ್ಕಂಥದ್ದಾಗಿದೆ.
ಅದೇನು ಅಂತ ಹೇಳಿದರೆ, ನನ್ನ ಮಗು ಅಷ್ಟು ಪಾಸ್ ಆಗೈತೆ, ಇಷ್ಟು ಪಾಸ್ ಆಗೈತೆ. ಇಲ್ಲ, ಕೆಲವ್ರದ್ದು ಕಲಿಕೆ ಆಗಿಲ್ಲ, ನಿಮಗೆ ಗೊತ್ತಿಲ್ಲ. ಅದು ಯಾಕೆ ಗೊತ್ತಿಲ್ಲ ಅಂತ ಹೇಳಿದರೆ, ನೀವು ಪೋಷಕರ ಸಭೆಗೆ ಬರೋದಿಲ್ಲ, ಬಂದಿಲ್ಲ, ಅದಕ್ಕೆ ನಿಮಗೆ ಗೊತ್ತಾಗೋದಿಲ್ಲ. ಕೊನೆಗೆ ನೋಡಿ ಸರ್ ಹಿಂಗಾಗೈತಲ್ಲಪ್ಪ, ಪೇರೆಂಟ್ಸು ಬಂದಿದ್ದ, ಇಲ್ಲ ಸರ್ ಆ ಕೆಲಸ ಇತ್ತು, ಈ ಕೆಲಸ ಇತ್ತು, ನಾವೇನು ಮಾಡೋಕ್ಕಾಗ್ತದಪ್ಪ. ಅದಕ್ಕೋಸ್ಕರವಾಗಿ ಮಿಂಚಿ ಹೋದ ಮೇಲೆ ಚಿಂತಿಸಿ ಫಲವಿಲ್ಲ ಅಲ್ಲವೇ? ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಆದಮೇಲೆ ಒದ್ದಾಡಿ ಅದನ್ನು ಸರಿಪಡಿಸ್ಕೊಳ್ಳೋ ಬದಲು ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಜಾಣತನ ಅಲ್ವೇ? ಅದಕ್ಕೋಸ್ಕರವಾಗಿ ಪೋಷಕರೇ, ನಿಮ್ಮ ಮಗುವಿನ ಬಗ್ಗೆ ನಾವು ಕಾಳಜಿಯನ್ನು ವಹಿಸ್ತೇವೆ. ನಮ್ಮ ಶಾಲೆಯಲ್ಲಿ 6 ಗಂಟೆಗಳ ಕಾಲ ಮಾತ್ರ ಮಗು ನಮ್ಮಲ್ಲಿ ಇರ್ತದೆ. ಉಳಿದ ಎಲ್ಲ ಸಮಯ ನಿಮ್ಮಲ್ಲಿ, ನಿಮ್ಮೊಡನೆ, ನಿಮ್ಮ ಮನೆಯಲ್ಲಿ ಇರ್ತದೆ. ಹೀಗಾಗಿ ಹೋಮ್ವರ್ಕ್ ಮಾಡೋದಾಗಿರಬಹುದು, ಅಭ್ಯಾಸವನ್ನು ಮಾಡೋದಾಗಿರಬಹುದು, ಎಲ್ಲವುಗಳನ್ನು ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇರ್ತೇವೆ. ನೀವು ದಯಮಾಡಿ ಮೊದಲು ಫೀಸನ್ನು ಕಟ್ಟಿಬಿಟ್ಟು ಪುಸ್ತಕಗಳನ್ನು ತೆಗೆದುಕೊಂಡು ನೀವೆಲ್ಲರನ್ನು ಬರಬೇಕು. ಬರ್ತೀರಲ್ಲ? ಓಕೆನಾ? ತಪ್ಪಿಸಬಾರ್ದು. ಯಾವುದು ತಪ್ಪಿಸಿದ್ರೂ ಕೂಡ ಮೀಟಿಂಗಿಗೆ ನೀವು ತಪ್ಪಿಸಿದರೆ ನಿಮಗೆ ನೀವೇ ಅನ್ಯಾಯವನ್ನು ಮಾಡಿಕೊಂಡಂತೆ ಆಗ್ತದೆ. ನಮಸ್ಕಾರ, ಒಳ್ಳೆಯದಾಗಲಿ.